ಅಲೆಯು ತನ್ನ ಪರಿಚ್ಛಿನ್ನತೆಯನ್ನು ಕಳೆದುಕೊಳ್ಳಬೇಕಾದರೆ ಯಾವ ಸಾಹಸ ಮಾಡಬೇಕಾಗಿಲ್ಲ. ತಾನು ನೀರೇ ಆಗಿದ್ದೇನೆ, ಸಮುದ್ರವೂ ನೀರೇ, ಅಲೆಯಾದ ನಾನು ನೀರೇ, ಅದಕ್ಕಿಂತ ಹೊರತಾಗಿ ಇನ್ನೇನಿಲ್ಲ ಅಂತ ಗುರುತಿಸಿಕೊಳ್ಳುವುದಷ್ಟೇ ಅಲ್ಲಿ ಆಗಬೇಕಾದ್ದು. ಇನ್ಯಾವ ಸ್ಥಿತಿಯನ್ನು ಅದು ಪಡ್ಕೊಳ್ಬೇಕಾಗಿಲ್ಲ. ಅಲೆ ಸಮುದ್ರ ಆಗಿ ಪರಿವರ್ತನೆ ಆಗಬೇಕಾಗಿಲ್ಲ. ಚೈತನ್ಯ ಅಂದ್ರೆ ಏನು ಅಂತಾನೆ ಮೊದಲು ನೋಡ್ಬೇಕಾಗ್ತದೆ. ಚಿತ್, ಚೇತನ, ಚೈತನ್ಯ, ಜ್ಞಪ್ತಿ, ಜ್ಞಾನ ಇವೆಲ್ಲ ಸಮಾನಾರ್ಥಕ ಪದಗಳು. ಚೇತನ ಮತ್ತು ಚೈತನ್ಯ ಇದೆರಡು ಬೇರೆ ಬೇರೆ ಅರ್ಥ ಅಲ್ಲ, ಒಂದೇ ಅರ್ಥ. ಚಿತ್ ಅಂದ್ರೆ ಅರಿವು ಅಂತ ಅರ್ಥ. ಚೇತನ ಅಂದ್ರೆ ಅರಿವು, ಚೈತನ್ಯ ಅಂದ್ರೆ ಅರಿವು, ಜ್ಞಪ್ತಿ ಅಂದ್ರೂ ಅರಿವು, ಜ್ಞಾನ ಅಂದ್ರೆ ಅರಿವು. ಅರಿವು ಅಂತ ಅರ್ಥ ಅಷ್ಟೇ. ಈಗ ಸಾಮಾನ್ಯವಾಗಿ ನಾವು ಆಡುವ ಭಾಷೆಯಲ್ಲಿ ಚೈತನ್ಯ ಅಂದಾಗ ಬೇರೆ ಅರ್ಥವನ್ನು ಹೇಳ್ತೇವೆ. ಏನ್ ಹೇಳ್ತೇವೆ? ಅವನು ಎಷ್ಟು ಚೈತನ್ಯವಾಗಿದ್ದಾನೆ ಅಂತ, ತುಂಬಾ ಆಕ್ಟಿವ್ ಆಗಿದ್ದಾನೆ, ತುಂಬಾ ಕ್ರಿಯಾಶೀಲವಾಗಿದ್ದಾನೆ ಅಂತ. ಆ ಕ್ರಿಯಾಶೀಲತೆಗೆ ಚೈತನ್ಯ ಎನ್ನುವ ಶಬ್ದವನ್ನ ನಾವು ಬಳಸ್ತೇವೆ. ಆದರೆ ಅದು ಪಾರಿಭಾಷಿಕ ಶಬ್ದ. ಚೈತನ್ಯ ಎಂದಾಗ ಕ್ರಿಯಾಶೀಲತೆಯ ಅರ್ಥ ಇಲ್ಲ. ಅದಕ್ಕೆ ಶಾಸ್ತ್ರಗಳಲ್ಲಿ ಚೈತನ್ಯ ಅಂದ್ರೆ ಅರಿವು ಅಂತಾನೆ ಅರ್ಥ. ಅರಿವು ಅಂದ್ರೆ ಏನು? ಯಾವ ವಸ್ತು ತನ್ನನ್ನ ಅರಿಯುತ್ತಾ ಇನ್ನೊಂದನ್ನು ಪ್ರಕಾಶಿಸಬಲ್ಲದೋ ಅದು ಚೇತನ. ಇನ್ನೊಮ್ಮೆ ಹೇಳ್ತೇನೆ, ಸ್ವಯಂ ಪ್ರಕಾಶವಾಗಿದ್ದು ಪರವನ್ನು ಪ್ರಕಾಶಿಸುತ್ತದೋ, ಪರಪ್ರಕಾಶವೂ ಆಗಿದೆಯೋ ಅದು ಚೈತನ್ಯ. ಉದಾಹರಣೆ ಕೊಡಬೇಕು ಅಂದ್ರೆ ಜಗತ್ತಿನಲ್ಲಿ ಯಾವ ಉದಾಹರಣೆ ಇಲ್ಲ ಅದಕ್ಕೆ. ಅದು ಒಂದೇ, ಚೈತನ್ಯಕ್ಕೆ ಚೈತನ್ಯವೇ ಉದಾಹರಣೆ. ಸ್ವಯಂ ಪ್ರಕಾಶವಾಗಿದ್ದು ಪರಪ್ರಕಾಶವಾಗಿರುವುದು ಯಾವುದೋ ಅದೇ ಚೇತನ, ಅದೇ ಅರಿವು. ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹೇಳಬಹುದು ಏನಂದ್ರೆ, ಸೂರ್ಯನನ್ನ ದೃಷ್ಟಾಂತವಾಗಿ ಕೊಡ್ತಾರೆ ಶಾಸ್ತ್ರಗಳಲ್ಲೆಲ್ಲ. ಜ್ಞಾನ ದೀಪ್ತಿ, ಜ್ಞಾನ ಭಾಸ್ಕರ, ಈ ಅರಿವಿಗೆ ಸೂರ್ಯನನ್ನ, ದೀಪವನ್ನ, ಜ್ಯೋತಿ, ಜ್ಞಾನ ಜ್ಯೋತಿ ಅಂತ ಹೇಳ್ತಾರಲ್ಲ, ಈ ದೃಷ್ಟಾಂತವಾಗಿ ಕೊಡ್ತಾರೆ. ಯಾಕೆಂದ್ರೆ ಸಮೀಪದ ದೃಷ್ಟಾಂತ ಅಂತ. ಎಲ್ಲಾರು ದೃಷ್ಟಾಂತ ಎಲ್ಲಾ ವಿಷಯದಲ್ಲೂ ಸಮಾನವಾಗಿರಲ್ಲ, ದಾರ್ಷ್ಟಾಂತಕ್ಕೆ ಸಮಾನವಾಗಿರಲ್ಲ. ಕೆಲವೊಂದು ಸಂಗತಿಗಳನ್ನ ಹೊಂದಿಸಬಹುದು. ಉದಾಹರಣೆಗೆ ಸೂರ್ಯ ಹೇಗೆ ತಾನೇ ಪ್ರಕಾಶವಾಗಿದ್ದುಕೊಂಡು ಬೇರೆಲ್ಲ ವಸ್ತುಗಳನ್ನು ಪ್ರಕಾಶಿಸ್ತಾನೆ. ತಾನು ಸ್ವಯಂ ಪ್ರಕಾಶವಾಗಿದ್ದಾನೆ, ಮತ್ತೆ ಬೇರೆಲ್ಲ ಭೂಮಿ, ಬೇರೆ ಗ್ರಹಗಳನ್ನೆಲ್ಲ ಅವನು ಪ್ರಕಾಶಿಸ್ತಾ ಇದ್ದಾನೆ. ಆದ್ದರಿಂದ ಈ ಜ್ಯೋತಿಯು ಹಾಗೆ, ಮನೆಯಲ್ಲಿ ಹಚ್ಚಿಟ್ಟಂತಹ ಬೆಳಕು ಅದು ತನ್ನನ್ನು ತೋರಿಸುತ್ತಾ ಬೇರೆಯದನ್ನು ಕೂಡ ತೋರಿಸ್ತಾ ಇದೆ. ಆದ್ರೆ ಚಂದ್ರ ಹಾಗಲ್ಲ. ಚಂದ್ರ ಪರಪ್ರಕಾಶನು, ಅಂದ್ರೆ ಸ್ವಯಂ ಪ್ರಕಾಶತ್ವ ಇಲ್ಲ ಅವನಲ್ಲಿ. ಅವನು ಸೂರ್ಯನು ಬೆಳಕನ್ನ ತನ್ನ ಮೇಲೆ ಪ್ರತಿಬಿಂಬಿಸಿಕೊಂಡು ಬೇರೆದನ್ನ ಬೆಳಗುವ ಸಾಮರ್ಥ್ಯ ಹೊಂದಿದ್ದಾನೆ ಸ್ವಲ್ಪ ಮಟ್ಟಿಗೆ. ಸ್ವಯಂ ಪ್ರಕಾಶತ್ವ ಇಲ್ಲ. ಹಾಗೆ ಯಾವುದು ಸ್ವಯಂ ಪ್ರಕಾಶವಾಗಿದೆಯೋ ಅದೇ ಚೈತನ್ಯ. ಆ ಚೈತನ್ಯ ಅನ್ನುವಂಥದ್ದು ಮಹಾ ಚೈತನ್ಯ. ಅಂದ್ರೆ ದೇಶಕಾಲಕ್ಕೆ ಸೀಮಿತವಾದುದಲ್ಲ. ದೇಶಕಾಲಕ್ಕೆ ಸೀಮಿತವಾದ ಒಂದು ಚೈತನ್ಯ ಇದೆ, ಅದನ್ನ ಪ್ರಾತಿಭಾಸಿಕ ಚೈತನ್ಯ ಅಂತ ಹೇಳ್ತಾರೆ. ಇದು ಸ್ವರೂಪ ಚೈತನ್ಯ, ಬಿಂಬ ಚೈತನ್ಯ ಅಂತ ಕರೀತಾರೆ. ಇನ್ನೊಂದಿದೆ ಪ್ರತಿಬಿಂಬ ಚೈತನ್ಯ ಅಂತ. ಯಾವುದದು ಪ್ರತಿಬಿಂಬ ಚೈತನ್ಯ? ನಮ್ಮ ಬುದ್ಧಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಇಂದ್ರಿಯಗಳಲ್ಲಿ, ಕೊನೆಗೆ ನಮ್ಮ ದೇಹದಲ್ಲಿ ಅದು ತೋರ್ತಾ ಇರ್ತದೆ. ದೇಹದಲ್ಲಿಯೂ ಒಂದು ಅರಿವಿದೆ. ಯಾರೋ ಒಂದು ಪಿನ್ನನ್ನು ಹಿಟ್ಟು ಚುಚ್ಚಿದಾಗ ನೋವಾಗ್ತದೆ ನಮಗೆ. ಆ ನಖಾಗ್ರ, ನಮ್ಮ ಬೆರಳು ತುದಿಯ ತನಕವೂ ಕೂಡ ವ್ಯಾಪಿಸಿರತಕ್ಕಂತಹ ಒಂದು ಚೇತನ ಇದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಭಾವನೆಗಳ ಮೂಲಕ ನಮಗೆ ಗೊತ್ತಾಗ್ತದೆ, ಸುಖ ದುಃಖ, ಕೋಪ ತಾಪ ಗೊತ್ತಾಗ್ತದಲ್ಲ, ಅಲ್ಲೂ ಚೇತನೆ ಅರಿವು ಇರಬೇಕು. ಇನ್ನು ಬುದ್ಧಿಯಲ್ಲಿ ಜ್ಞಾನ ಉಂಟಾಗ್ತದೆ, ಘಟಜ್ಞಾನ, ಪಟಜ್ಞಾನಾದಿಗಳು, ವಿಚಾರಾದಿಗಳು ಬರ್ತದೆ, ಅಲ್ಲೂ ಅರಿವು ಇರಬೇಕು. ಆದ್ರಿಂದ ಅಂತಃಕರಣದಲ್ಲಿ ಮೂಡಿರತಕ್ಕಂತಹ ಅರಿವು ಏನಿದೆ ಅದು ಪ್ರತಿಬಿಂಬ ಚೈತನ್ಯ ಅಥವಾ ಆಭಾಸ ಚೈತನ್ಯ ಅಂತ ಹೇಳ್ತಾರೆ. ಚಂದ್ರನಲ್ಲಿ ಮೂಡಿದ ಬೆಳಕು ಇದ್ದ ಹಾಗೆ. ಆದರೆ ಅದಕ್ಕೂ ಕಾರಣ ಆಗಿರುವ, ಅದಕ್ಕೂ ಹಿಂದಿರುವ ಅಂತ ಹೇಳಬಹುದೇನೋ, ಸಾಕ್ಷಿಯಾಗಿರುವ ಶುದ್ಧ ಚೈತನ್ಯ ವಸ್ತು ಏನಿದೆಯೋ ಅದು ಸೀಮಿತವಾದುದಲ್ಲ.
ಮನಸ್ಸು, ಇಂದ್ರಿಯ, ದೇಹ ಅದರಲ್ಲಿ ತೋರುವಂತಹ ಚೈತನ್ಯ ಸೀಮಿತವಾದುದು, ದೇಶ ಕಾಲಕ್ಕೆ ಕಟ್ಟು ಬಿದ್ದಿರುವಂಥದ್ದು. ಆದರೆ ಅದಕ್ಕೂ ಕಾರಣವಾಗಿರುವ ಸ್ವಯಂ ಪ್ರಕಾಶವಾದ ಯಾವ ಚೇತನ ವಸ್ತು ಇದೆಯೋ ಅದು ಅನಂತವಾಗಿದೆ ಎನ್ನುತ್ತದೆ ವೇದ. ಅದಕ್ಕೆ ತೈತರಿಯ ಉಪನಿಷತ್ತಿನಲ್ಲಿ ಪರಮಾತ್ಮನ ಬಗ್ಗೆ ತಿಳಿಸುವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂದ್ರೆ ಪರಮಾತ್ಮ ಅಂತ. ಆ ಪರಮಾತ್ಮನು ಯಾರಪ್ಪ ಅಂದ್ರೆ ಅರಿವು. ಯಾವ ರೀತಿ ಅರಿವು ಅಂದ್ರೆ ಸತ್ಯವಾದ ಅನಂತವಾದ ಅರಿವು ಅಂತ ಹೇಳ್ತಾರೆ. ಇಲ್ಲಿ ಮೂರು ಸಂಗತಿಗಳನ್ನು ಸಮನ್ವಯ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಬೇಕು. ಬರೀ ಒಂದನ್ನೇ ತೆಗೆದುಕೊಂಡಾಗ ಅಪಾರ್ಥಕ್ಕೆ ಎಡೆಯಾಗ್ತದೆ. ಬರೀ ಚೇತನ ಅಂತ ತೆಗೆದುಕೊಂಡಾಗ ಅಂತಃಕರಣದಲ್ಲಿಯೂ ತೋರುವ ಚೇತನ ಇದೆಯಲ್ಲ ಅದೇ ಪರಮಾತ್ಮ ಅಂತ ಯಾಕೆ ಹೇಳಬಾರ್ದು? ಬೌದ್ಧರಲ್ಲೇ ಸಿಕ್ಕಾಕೊಂಡಿದ್ರು, ಕ್ಷಣಿಕ ವಿಜ್ಞಾನವಾದ ಅಂತ ಹೇಳ್ಕೊಂಡು. ಬುದ್ಧಿಯಲ್ಲಿ ತೋರುವ ಅರಿವೇ ನಿಜವಾದ ಪರಮಾರ್ಥ ಸತ್ಯ ಅಂತ ಹೇಳಿದ್ರು. ಅಲ್ಲ, ಶ್ರುತಿ ಸ್ಪಷ್ಟವಾಗಿ ಹೇಳ್ತದೆ ಅದು ಅನಂತವಾಗಿದೆ ಅಂತ. ಅನಂತತ್ವ ಅಂತ ಹೇಳಿದ್ರೇನು? ದೇಶಕಾಲ ವಸ್ತುಗಳಲ್ಲಿ ಅಪರಿಚ್ಛಿನ್ನವಾಗಿರುವುದಕ್ಕೆ ಅನಂತತ್ವ ಅಂತ ಹೇಳ್ತಾರೆ. ಒಂದು ದೇಶಕ್ಕೋ ಒಂದು ಕಾಲಕ್ಕೋ ಕಟ್ಟು ಬಿದ್ದಿರಬಾರದು, ಒಂದು ವಸ್ತುವಿಗೋ ಕಟ್ಟು ಬಿದ್ದಿರಬಾರದು. ಎಲ್ಲ ದೇಶಗಳಲ್ಲಿ ಅಂದ್ರೆ ಎಲ್ಲೆಲ್ಲೂ ತುಂಬಿ ತುಳುಕಾಡುತ್ತಿರುವ ಚೈತನ್ಯವಾಗಬೇಕು, ಅರಿವಾಗಬೇಕು. ಇನ್ನೊಂದು ಎಲ್ಲ ಕಾಲಗಳಲ್ಲಿ, ಭೂತ ವರ್ತಮಾನ ಭವಿಷ್ಯ ಮೂರು ಕಾಲಗಳಲ್ಲಿಯೂ ಅದು ಹಾಸುಹೊಕ್ಕಾಗಿರಬೇಕು, ನಿತ್ಯವಾಗಿರಬೇಕು. ಮತ್ತೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅದು ಇರಬೇಕು. ಘಟ, ಮಠ, ಪಟ, ನಡೆದಾಡುವ ಚರ ಅಚರ ಅಂತ ಎರಡು ವಿಭಾಗ ಏನು ಮಾಡ್ತೇವೋ, ಚರ ಅಚರ ಎರಡರಲ್ಲಿಯೂ ಕೂಡ ಆ ಚೇತನತ್ವ ತುಂಬಿರಬೇಕು. ಆವಾಗ ಅದಕ್ಕೆ ಅನಂತ ಎಂಬುದಾಗಿ ಕರೀತಾರೆ. ಅದರೊಟ್ಟಿಗೆ ಇನ್ನೊಂದು ಲಕ್ಷಣವನ್ನು ಸೇರಿಸಿಕೊಳ್ಬೇಕೇನಪ್ಪ ಅಂದ್ರೆ ಸತ್ಯಂ ಅಂತ. ಸತ್ಯಂ ಅಂದ್ರೆ ಅವಿಕಾರಿ ಅಂತ. ವಿಕಾರವಿಲ್ಲದ ಶಾಶ್ವತವಾದ ಅನಂತವಾದ ಒಂದು ಚೇತನ ಏನಿದೆಯೋ ಅವನೇ ಪರಮಾತ್ಮ ಎಂಬುದಾಗಿ ಹೇಳ್ತಾರೆ. ಆ ಪರಮಾತ್ಮನನ್ನ ಇಲ್ಲಿ ಮಹಾಚೇತನ ಎಂಬ ಶಬ್ದದಿಂದ ಕರೆದಿದ್ದಾರೆ. ಮಹಾಚೇತನ ಅಂತ ಹೇಳಿದ್ರು ಒಂದೇ, ಪರಮ ಆತ್ಮ ಅಂತ ಹೇಳಿದ್ರು ಒಂದೇ. ಆ ಅರಿವನ್ನ ತಲುಪುವುದಕ್ಕಾಗಿ ನಮ್ಮ ಬದುಕು, ಮನುಷ್ಯನ ಜೀವನದ ಗುರಿ ಏನು, ಮನುಷ್ಯನ ಜೀವನದ ಆತ್ಯಂತಿಕ ಒಂದು ಸ್ಥಿತಿ ಯಾವುದಪ್ಪ ಅಂತ ಹೇಳಿದ್ರೆ ಈ ಮಹಾಚೇತನದಲ್ಲಿ ನೆಲೆ ನಿಲ್ಲುವಂಥದ್ದು. ಈಗಾಗಲೇ ತಾನು ಮಹಾಚೇತನವಾಗಿಯೇ ಇದ್ದಾನೆ, ಆದರೆ ಅದರ ಅರಿವಿಲ್ಲದ ಕಾರಣವಾಗಿ ತನ್ನನ್ನ ಬೇರೆ ಬೇರೆ ಮಟ್ಟದ ಚೇತನಗಳಲ್ಲಿ ಗುರುತಿಸಿಕೊಂಡಿದ್ದಾನೆ. ಅಂದ್ರೆ ದೇಹ, ಮನಸ್ಸು, ಬುದ್ಧಿ ಮುಂತಾದವುಗಳಲ್ಲಿ ತೋರುವ ಚೇತನಗಳಲ್ಲಿ ತಾನೆಂಬ ಭಾವ ಇರುವುದರಿಂದ ಅದಕ್ಕೆ ಅಜ್ಞಾನ ಅಥವಾ ಅಧ್ಯಾಸ ಎಂಬುದಾಗಿ ಕರೀತಾರೆ. ಅದರಿಂದ ಅವನು ಆ ಚೇತನವನ್ನು ಗುರುತಿಸಲಾರನು. ಆ ಮಹಾಚೇತನಕ್ಕೆ ಇನ್ನೊಂದು ಹೆಸರು ವಿಷ್ಣುವಿನ ಪದ, ಕೈವಲ್ಯ, ಏನು ವೈಕುಂಠ, ಅನೇಕ ಶಬ್ದಗಳಿಂದ ಕರೀಬಹುದು. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾದತಂ. ವೇದವೇ ಹೇಳುತ್ತೆ ವಿಷ್ಣು ಪದ ಎಂಬುದಾಗಿ. ಅದರಿಂದ ವಿಷ್ಣು, ಈಶ್ವರ ಎಂಬ ಶಬ್ದಗಳಿಂದ ಕರೆದಿದ್ದಾರೆ ಎನ್ನುವ ಕಾರಣಕ್ಕೆ ಅದು ಯಾವುದೋ ಒಂದು ಆಕಾರಕ್ಕೆ ಸೀಮಿತವಾದುದಲ್ಲ, ಸರ್ವವ್ಯಾಪಕವಾದ ಚಿದಾಕಾಶ ರೂಪ ಅಂತ ಹೇಳ್ತಾರೆ. ಅತ್ಯಂತ ಹತ್ತಿರದ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ, ಆಕಾಶ. ಆದ್ರೆ ಆಕಾಶಕ್ಕೇನಾಗತ್ತೆ, ಜಡ ಅದು, ಅದರಲ್ಲಿ ಪ್ರಕಾಶ ಇಲ್ಲ. ಅದನ್ನ ಪ್ರಕಾಶ ತುಂಬಿದ ಆಕಾಶದ ದೃಷ್ಟಾಂತ ಕೊಡ್ತಾರೆ. ಚಿತ್ ಆಕಾಶ, ಚಿತ್ ಅಂದ್ರೆ ಬೆಳಕು, ಅರಿವು. ಅರಿವಿನ ಆಕಾಶ ಅಂತ ಒಂದಿದ್ರೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಅತ್ಯಂತ ಹತ್ತಿರದ ದೃಷ್ಟಾಂತ ಕೂಡ ಇದು ಕೂಡ. ಅರಿವೆಂಬ ಆಕಾಶ ಇದ್ರೆ ಅದೇ ಮಹಾಚೇತನ. ಆ ಮಹಾಚೇತನವೇ ನಮ್ಮೆಲ್ಲರ ನೈಜ ಸ್ಥಿತಿ. ಆ ಮಹಾಚೇತನದ ತುಣುಕಲ್ಲ ನಾವು, ಅದರ ಅಂಶವಲ್ಲ, ಆ ಮಹಾಚೇತನವೇ ನಾವು ಎಂಬುದಾಗಿ ಶ್ರುತಿ ಸ್ಮೃತಿ ಹಾಗೂ ಯುಕ್ತಿ ಅನುಭವಗಳಿಂದ ಸಿದ್ಧವಾಗಿರುವಂತಹ ವಿಷಯ. ಆದರೆ ಈಗ ಸದ್ಯದ ಸ್ಥಿತಿಯಲ್ಲಿ ನಾವು ಅದನ್ನು ಗುರುತಿಸಲಾರೆವು. ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರವಿಕುಮಾರ್ ಅವರು ಹೇಳಿದ್ರು ಉಪಾಧಿಗತ ದೋಷ ಅಂತ. ಹೌದು, ಉಪಾಧಿ ಅಂದ್ರೆ ಯಾವುದು? ಯಾವುದು ಆ ಮಹಾಚೇತನವನ್ನ ಪಡೆಯುವುದಕ್ಕೆ ನಮಗೆ ಸದ್ಯಕ್ಕೆ ತಡೆಯಾಗಿದೆಯೋ
ಅದನ್ನೇ ಉಪಾಧಿ ಅಂತ ಸಾಮಾನ್ಯ ಅರ್ಥವಾಗಿ ತೆಗೆದುಕೊಳ್ಳೋಣ. ಅದು ಯಾವುದಪ್ಪ ಅಂದ್ರೆ ಅಂತಃಕರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆ ಮನಸ್ಸೇ, ಚೇತನ ಪ್ರತಿಫಲಿತವಾಗಿರತಕ್ಕಂತಹ ಮನಸ್ಸೇ ಉಪಾಧಿಯಾಗಿದೆ. ಆ ಉಪಾಧಿಯಿಂದನೇ ಮಹಾಚೇತನವನ್ನು ಪಡೆಯಬೇಕಾಗಿದೆ. ಮನಸೈವೇದ ಇದಮಾಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ಪಡೆಯಬೇಕು ಅಂತ ಶ್ರುತಿ ಹೇಳುತ್ತೆ. ಬೇರೆ ದಾರಿ ಇಲ್ಲ ನಮಗೆ. ದೃಶ್ಯತೇತು ಅಗ್ರಯಾ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಪರಮಾತ್ಮನನ್ನ ನೋಡುವುದಾದ್ರೆ ಅಗ್ರಯಾ ಬುದ್ಧಿಯ, ಸೂಕ್ಷ್ಮವಾದ ಬುದ್ಧಿಯಿಂದ, ಗುರುಶಾಸ್ತ್ರೋಪದೇಶದಿಂದ ಸುಸಂಸ್ಕಾರಗೊಂಡ ಬುದ್ಧಿಯಿಂದ ಅದನ್ನ ಅರಿಯಬೇಕು ಎಂಬುದಾಗಿ ಶ್ರುತಿಯಲ್ಲಿ ಹೇಳಿದೆ. ಹೀಗಿರುವುದರಿಂದ ಅಂತಹ ಒಂದು ಅಂತಃಕರಣವನ್ನ ಅಥವಾ ಬುದ್ಧಿಯನ್ನ ನಾವು ಪಡೆದುಕೊಳ್ಳಬೇಕಾಗಿದೆ. ಅದನ್ನು ಸಾಧನೆ ಎಂಬುದಾಗಿ ಹೇಳ್ತಾರೆ. ಇಲ್ಲಿ ಈ ಚೇತನದ ಇನ್ನೊಂದು ಅವಸ್ಥೆಗೆ ಬರೋಣ. ಅಂದ್ರೆ ಏನು, ಪ್ರತಿಬಿಂಬಿತ ಚೈತನ್ಯ, ಪ್ರತಿಫಲಿತ ಚೈತನ್ಯ ಏನಿದೆ ಅದರಲ್ಲಿ ಅನೇಕ ಹಂತಗಳಿದೆ. ಇಲ್ಲಿ ದೃಷ್ಟಾಂತವಾಗಿ ಎರಡನ್ನು ಕೊಟ್ಟಿದ್ದಾರೆ, ನಿಮ್ನ ಮತ್ತು ಊರ್ಧ್ವ ಎಂಬುದಾಗಿ ಎರಡೇ ವಿಭಾಗ ಮಾಡಿದ್ದಾರೆ. ಅಂದ್ರೆ ವಿಭಾಗ ಅನೇಕ ಇದೆ ಶಾಸ್ತ್ರಗಳ ಪ್ರಕಾರ. ನೋಡಿ, ಜೀವರಾಶಿಗಳಲ್ಲಿ 4 ಭೇದವನ್ನು ಹೇಳ್ತಾರೆ. ಉದ್ಭಿಜ್ಜ, ಸ್ವೇದಜ, ಅಂಡಜ, ಜರಾಯುಜ ಎಂಬುದಾಗಿ 4 ತರಹದ ಜೀವರಾಶಿಗಳು. ಉದ್ಭಿಜ್ಜ ಅಂದ್ರೆ ಭೂಮಿಯನ್ನ ಭೇದಿಸಿ ಮೇಲಕ್ಕೆ ಬರತಕ್ಕಂತಹ ವೃಕ್ಷಾದಿಗಳು, ಲತೆ, ಗಿಡ, ವೃಕ್ಷ ಮುಂತಾದವುಗಳ ಉದ್ಭಿಜ್ಜ ಎಂಬುದಾಗಿ ಕರೀತಾರೆ. ಅದರಲ್ಲಿ ಚೇತನದ ಒಂದು ಕಲೆಯ ವಿಸ್ತಾರವಾಗಿರ್ತದೆ. ಬಹುಶಃ ಸ್ಪರ್ಶಾನುಭವ ಒಂದೇ ಅದಕ್ಕೆ ಇರಬಹುದು, ಬೇರೆ ಯಾವ ಇಂದ್ರಿಯಾನುಭವಗಳು ಅಷ್ಟು ಸ್ಫುಟವಾಗಿ ತೋರುವುದಿಲ್ಲ. ಆದ್ದರಿಂದ ಚೇತನದ ಒಂದು ಕಲೆಯ ವಿಸ್ತಾರವಾಗಿದೆ ಅಂತ ಹೇಳ್ತಾನೆ. ಇನ್ನು ಅದಕ್ಕಿಂತಲೂ ಸ್ವಲ್ಪ ಚೇತನ ವಿಸ್ತಾರವಾಗಿರುವುದು ಸ್ವೇದಜ. ಸ್ವೇದಜ ಅಂತ ಹೇಳಿದ್ರೆ ನಾವು ಕೀಟಗಳು ಅಂತ ಏನ್ ಕರಿತೇವಲ್ಲ, ಸ್ವೇದ ಅಂದ್ರೆ ವಾಸ್ತವವಾಗಿ ನಮ್ಮ ಬೆವರು. ಆ ಬೆವರಿಂದ ಹುಟ್ಟಿದ್ದು ಎಂಬ ಅರ್ಥದಲ್ಲಿ ಹೇನು ಮುಂತಾದವುಗಳು ಬೆವರಿಂದ ಹುಟ್ಟತ್ತಲ್ಲ, ಆ ಪ್ರಕಾರವಾಗಿ ಒಂದು ಶಬ್ದ ಕೊಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ನೀರಿನಿಂದ ಹುಟ್ಟುವಂತಹ ನೊಣ ಇರಬಹುದು, ಅಥವಾ ಸೊಳ್ಳೆ ಇರಬಹುದು, ಕೀಟ ಪತಂಗಾದಿಗಳಿರಬಹುದು, ಇವೆಲ್ಲವೂ ಕೂಡ ಸ್ವೇದಜ ಎಂಬ ವರ್ಗಕ್ಕೆ ಸೇರಿಕೊಳ್ತದೆ. ಅಂದ್ರೆ ಅದು ಚೇತನದ 2 ಕಲೆ ವಿಸ್ತಾರವಾಗಿದೆ ಅದರಲ್ಲಿ ಎಂಬುದಾಗಿ ಹೇಳ್ತಾರೆ. ವೃಕ್ಷಕ್ಕಿಂತಲೂ ಸ್ವಲ್ಪ ವಿಸ್ತಾರವಾದಂತಹ ಚೇತನ ತತ್ವ ಇದೆ ಅದರಲ್ಲಿ. ಇನ್ನು ಮುಂದೆ ಬರತಕ್ಕಂಥದ್ದು ಅಂಡಜ. ಅಂಡ ಅಂದ್ರೆ ಮೊಟ್ಟೆ, ಮೊಟ್ಟೆ ಒಡೆದು ಹೊರಗೆ ಬರುವ ಪಕ್ಷಿ. ಅದು ಈ ಕೀಟಗಳಿಂದಲೂ ಇನ್ನೂ ವಿಸ್ತಾರವಾದಂತಹ ಒಂದು ಭಾವನೆಯ ವಿಭಾಗವು ಅದಕ್ಕೆ ತೆರೆದುಕೊಂಡಿರ್ತದೆ. ಇಂದ್ರಿಯಾನುಭವಗಳಿರಬಹುದು ಅಥವಾ ಭಾವನೆಯ ಅನುಭವಗಳಿರಬಹುದು, ಹೆಚ್ಚಿನದಾಗಿರುವುದರಿಂದ ಅದರ 3 ಕಲೆ ವಿಸ್ತಾರವಾಗಿದೆ ಅಂತ ಹೇಳ್ತಾರೆ. ಇನ್ನು 4ನೇದು ಜರಾಯುಜ. ಜರಾಯುಜ ಅಂದ್ರೆ ತಾಯಿಯ ಗರ್ಭಕೋಶದಿಂದ ಹೊರಗೆ ಬರುವಂತಹ ಚತುಷ್ಪಾದ ಪ್ರಾಣಿಗಳು, ದ್ವಿಪಾದ ಪ್ರಾಣಿಗಳು 2 ಇವೆ. ಎಲ್ಲ ಪ್ರಾಣಿಗಳು ತಾಯಿಯ ಕೋಶದಿಂದ ಹೊರಗಡೆಗೆ ಬರತಕ್ಕಂತಹ ಪ್ರಾಣಿಗಳೇನಿದೆ ಅದರಲ್ಲಿ 4 ಕಲೆಯ ವಿಸ್ತಾರ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಬೆಕ್ಕು, ನಾಯಿ, ಹುಲಿ, ಸಿಂಹ ಎಲ್ಲ ಪಶುಗಳ ಬರ್ತದೆ, ಹಸು ಮುಂತಾದವುಗಳೆಲ್ಲ ಕೂಡ ಜರಾಯುಜ ಎನ್ನುವ ವರ್ಗಕ್ಕೆ ಸೇರಿರ್ತಕ್ಕಂಥ. ಅದರಲ್ಲಿ ಚೈತನ್ಯದ 4 ಕಲೆ ವಿಸ್ತಾರವಾಗಿರ್ತದೆ. ಅಂದ್ರೆ ಮನಸ್ಸಿನ ವಿಸ್ತಾರವು, ಭಾವನಾತ್ಮಕ ಮಟ್ಟದ ವಿಸ್ತಾರವು, ಇಂದ್ರಿಯಾನುಭವದ ವಿಸ್ತಾರವು, ಸ್ವಲ್ಪ ಮಟ್ಟಿಗೆ ಬುದ್ಧಿಯ ವಿಸ್ತಾರವು ಆಗಿರ್ತದೆ. ಇನ್ನು ಮನುಷ್ಯನಲ್ಲಿ ಅವನು ಕೂಡ ಜರಾಯುಜವೇ, ಮನುಷ್ಯ ಕೂಡ ತಾಯಿಯ ಗರ್ಭಕೋಶದಿಂದ ಹೊರಗಡೆ ಬರೋನೆ. ಅವನಲ್ಲಿ ಚೇತನದ 5 ಕಲೆಯ ವಿಸ್ತಾರ ಅಂತ ಹೇಳ್ತಾರೆ. ಅಂದ್ರೆ ಈ ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳು ಬೇರೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿನ ಮಟ್ಟದ್ದಾಗಿರ್ತದೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತ ಸತ್ಪುರುಷ ಅಂತ ಒಬ್ಬನಿರ್ತಾನೆ. ಆ ಸತ್ಪುರುಷರಲ್ಲಿ ಚೇತನದ 6 ಕಲೆಯ ವಿಸ್ತಾರವಾಗಿರ್ತದೆ. ಇನ್ನು ಜೀವನ್ಮುಕ್ತರಲ್ಲಿ ಚೇತನದ 7 ಕಲೆಯ ವಿಸ್ತಾರ. ಇನ್ನು 8, 9, 10 ಕಲೆಯ ವಿಸ್ತಾರಗಳಿಗೆ ಅವತಾರ ಎಂಬುದಾಗಿ ಕರೀತಾರೆ. ಅವತಾರ ಪುರುಷರಲ್ಲಿ 8, 9, 10 ಕಲೆಯ ವಿಸ್ತಾರವಾಗ್ತದೆ. ಅನೇಕ ಯೋಗಿಕವಾದ ಸಿದ್ಧಿಗಳನ್ನ ಪ್ರಕಟ ಮಾಡಬಲ್ಲಂತಹ ಸಾಮರ್ಥ್ಯ ಅವತಾರಕ್ಕೆ ಇರ್ತದೆ. ಹೀಗಿರುವುದರಿಂದ ಈ ಕಲೆಯ ವಿಸ್ತಾರ ಅನ್ನುವಂಥದ್ದು, ಚೇತನದ ವಿಸ್ತಾರ ಒಂದೊಂದು ಜೀವಿಗಳಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತದೆ.
ಮನುಷ್ಯನಲ್ಲಿಯೇ ಕೂಡ. ಆಗ ಬಹಳ ಚಂದದ ಒಂದು ದೃಷ್ಟಾಂತ ರವಿಕುಮಾರ್ ಅವರು ಹೇಳಿದರು. ಮನುಷ್ಯ, ಪಶು ಮನುಷ್ಯ, ಮನುಷ್ಯ ಮನುಷ್ಯ, ದೇವ ಮನುಷ್ಯ ಎಂಬುದಾಗಿ. ಅನಿಮಲ್ ಮ್ಯಾನ್, ಹ್ಯೂಮನ್ ಮ್ಯಾನ್, ಗಾಡ್ಲಿ ಮ್ಯಾನ್ ಅಂತ 3 ವಿಭಾಗ ಸ್ವಾಮಿ ಚಿನ್ಮಯಾನಂದರು ಕೂಡ ಹೇಳ್ತಾ ಇದ್ರು. ಮನುಷ್ಯನಾಗಿದ್ದುಕೊಂಡೇ ಅವನ ಚೇತನದ ಮಟ್ಟ ಕೆಳಗೆ ಇರಬಹುದು. ಜಡತ್ವ ಅಂತ ಹೇಳ್ತಾರತ್ತೆ. ತಮೋ ಗುಣದ ಆಧಿಕ್ಯ ಇರುವವನು ಪಶುಗಳಂತೆ ವರ್ತಿಸ್ತಾನೆ. ಪಶುಗಳ ಹಾಗಿಲ್ಲ ನೋಡ್ಲಿಕ್ಕೆ, ಆದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳುವ ಹಾಗೆ ಮನುಷ್ಯ ರೂಪದಲ್ಲಿ ಮೃಗವೇ ಚಲಿಸಿದ ಹಾಗೆ. ಅತ್ಯಂತ ತಮೋಗುಣಿಯಾದವನಿಗೆ ಬುದ್ಧಿಯ ಕಾರ್ಯಗಳಾಗಲಿ ಭಾವನಾತ್ಮಕ ಕಾರ್ಯಗಳಾಗಲಿ ಹೆಚ್ಚು ವಿಕಾಸಗೊಂಡಿರುವುದಿಲ್ಲ. ಇನ್ನು ಅದರಲ್ಲಿಯೂ ಸ್ವಲ್ಪ ರಜೋಗುಣದ ಅಭಿವ್ಯಕ್ತಿಯನ್ನ ಹೊಂದಿದವರು ತಮೋಗುಣಿಗಿಂತ ಸ್ವಲ್ಪ ಜಾಸ್ತಿ ಪ್ರಕಾಶವಾಗಿರ್ತದೆ. ಸತ್ವಗುಣಿಯಲ್ಲಿ ಅತ್ಯಂತ ಹೆಚ್ಚಿನ ದೇವತ್ವವು ಕಾಣುತ್ತದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಂತಃಕರಣ ಶುದ್ಧಿ, ಟೆಕ್ಸ್ಚರ್ ಆಫ್ ಮೈಂಡ್. ಮನಸ್ಸು ಎನ್ನತಕ್ಕಂತಹ ಏನು ಸೂಕ್ಷ್ಮ ಶರೀರ ಇದೆ, ಅದು ಎಷ್ಟು ಶುದ್ಧವಾಗ್ತದೋ ಅಷ್ಟಷ್ಟು ಚೇತನದ ಪ್ರಕಾಶ ಆಗ್ತದೆ. ಅದರಲ್ಲಿ ಕನ್ನಡಿ ಇದ್ದ ಹಾಗೆ ಮನಸ್ಸು ಅನ್ನೋದು ಕನ್ನಡಿ ಇದ್ದ ಹಾಗೆ. ಸರ್ವವ್ಯಾಪಕವಾದ ಶುದ್ಧ ಚೈತನ್ಯ ವಸ್ತುವು ಆ ಅಂತಃಕರಣದಲ್ಲಿ ಪ್ರತಿಫಲಿಸಿದಾಗ ಆ ಪ್ರತಿಫಲನವೇ, ಚೇತನದ ಪ್ರತಿಫಲನವೇ ಇಂದ್ರಿಯಗಳ ಮತ್ತು ಶರೀರದಲ್ಲಿ ವಿಸ್ತಾರವಾಗ್ತದೆ. ಅಂತಃಕರಣದಲ್ಲೇ ಅಶುದ್ಧತ್ವ ಇದ್ರೆ ಚೇತನ ಪ್ರತಿಫಲಿಸಲಿಕ್ಕೆ ಅವಕಾಶವೇ ಇಲ್ಲ. ಆದ್ರಿಂದ ಅಂಥವನು ಏನು ಮನುಷ್ಯನಾಗಿದ್ದರೂ ಕೂಡ ಪಶುಗಳಂತೆ ವರ್ತಿಸ್ತಾನೆ, ಅವಿವೇಕಿ ಆಗಿರ್ತಾನೆ. ಆ ಮನುಷ್ಯನಿಗೆ ಕೂಡ ತನ್ನನ್ನ ಉದ್ಧಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ. ಮನುಷ್ಯ ಮಾತ್ರನಾದದ್ರಿಂದ ಅವೊಂದು ವಿಶೇಷತೆಯೇ ಅದು. ಎಷ್ಟೇ ಕೆಳಮಟ್ಟದ ಚೇತನದ ಸ್ಥಿತಿ ಇದ್ದರೂ ಕೂಡ ಸಾಧನೆಯಿಂದ, ಸರಿಯಾದ ಗುರು ಶಾಸ್ತ್ರದ ಮಾರ್ಗದರ್ಶನದಿಂದ ತನ್ನನ್ನ ಮೇಲಕ್ಕೆ ಎತ್ತುಕೊಳ್ಳಬಲ್ಲ. ಕೃಷ್ಣ ಅದಕ್ಕಾಗಿ ಉದ್ಧರೇದ್ ಆತ್ಮನಾತ್ಮಾನಂ, ನಿನ್ನನ್ನು ನೀನು ಮೇಲೆತ್ತುಕೋ ಅಂತ ಹೇಳ್ತಾನೆ. ಮೇಲೆತ್ತುಕೊಳ್ಳುವುದು ಎನ್ನುವ ಶಬ್ದಕ್ಕೆ ಇಷ್ಟೇ ಅರ್ಥ. ಅಂತಃಕರಣದಲ್ಲಿ ಹೆಚ್ಚು ಆತ್ಮನ ಬೆಳಕು ತೋರು ಹಾಗೆ ಮಾಡಿಕೊಳ್ಬೇಕು. ಅದರ ಜಡತ್ವವನ್ನ ಕಳಚಿಕೊಂಡು, ರಜೋಗುಣ ಎನ್ನುವ ಚಾಂಚಲತ್ವವನ್ನು ನೀಗಿಸಿಕೊಂಡು ಶುದ್ಧವಾಗಬೇಕು ಅಂತಃಕರಣ. ಅಂತಃಕರಣ ಎಷ್ಟೆಷ್ಟು ಶುದ್ಧವಾಗ್ತದೋ ಅಷ್ಟಷ್ಟು ಪರಮಾತ್ಮನ ಆ ಅರಿವು ಅದರಲ್ಲಿ ಒಡಮೂಡುತ್ತದೆ. ಆವಾಗ ಅವನ ವಿಚಾರ ಸಾಮರ್ಥ್ಯ, ಭಾವನೆಯ ಮಟ್ಟ, ಇಂದ್ರಿಯಗಳ ಮೂಲಕ ಗ್ರಹಣ ಮಾಡುವ ಸಾಮರ್ಥ್ಯ, ವ್ಯಾವಹಾರಿಕ ಸಾಮರ್ಥ್ಯ ಎಲ್ಲವೂ ಕೂಡ ಅತ್ಯಂತ ಶ್ರೇಷ್ಠ ಮಟ್ಟದ್ದಾಗಿರ್ತದೆ. ಅದನ್ನೇ ಇಲ್ಲಿ ಊರ್ಧ್ವ ಚೇತನ ಎಂಬುದಾಗಿ ಕರೆದಿದ್ದಾರೆ. ನಿಮ್ನ ಚೇತನ ಅಂತ ಹೇಳಿದ್ರೆ ತಮೋ ರಜೋಗುಣ ಅಥವಾ ಅವುಗಳ ಮಿಶ್ರಣಗಳಿಂದ ಒಳಗೂಡಿದ್ದು. ಅದು ಬಹುಶಃ ಇಲ್ಲಿ ಮಧ್ಯ ಒಂದು ಮಟ್ಟನೂ ಮಾಡಬಹುದಿತ್ತೇನೋ. ಅದಕ್ಕಂದ್ರೆ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಕೃಷ್ಣ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಅಧೋ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ಅಂತ 3 ರೀತಿಯ ಅಂತಃಕರಣವನ್ನು ಹೇಳ್ತಾನೆ. ಸತ್ವಗುಣಿಯಾದವರು ಮೇಲಕ್ಕೆ ಹೋಗ್ತಾರೆ, ರಜೋಗುಣಿಯಾದವರು ಮಧ್ಯದಲ್ಲಿ ನಿಲ್ತಾರೆ, ತಮೋಗುಣಿಯಾದವರು ಕೆಳಕ್ಕೆ ಹೋಗ್ತಾರೆ ಅಂತ. ಆದ್ರಿಂದ ಹೀಗೆಯೂ ಮಾಡಬಹುದು, 3 ವಿಭಾಗ ಮಾಡಬಹುದು. ತಮೋಗುಣದಿಂದ ಇರುವವರು ಪಶುತುಲ್ಯರಾಗಿ ಜೀವನದ ಯಾವುದೇ ಸ್ವಾದವನ್ನು ಅನುಭವಿಸದೆ ಮನುಷ್ಯನ ರೂಪದಲ್ಲಿರುವ ಮೃಗಗಳಂತೆ ಜೀವನವನ್ನು ಸವಿಸ್ತಾರೆ. ರಜೋಗುಣಿಯಾದವರು ಆಗೊಮ್ಮೆ ಈಗೊಮ್ಮೆ ಸುಖವನ್ನು ಅನುಭವಿಸಿದರು ಮನಸ್ಸಿನ ಘರ್ಷಣೆಯಿಂದಾಗಿ, ಮನಸ್ಸಿನ ಚಾಂಚಲ್ಯದಿಂದಾಗಿ ನಿಜವಾದ ಜೀವನದ ಸುಖವನ್ನು ಅನುಭವಿಸದೆ ವ್ಯರ್ಥವಾಗಿ ಕಳೀತಾರೆ ರಾಗದ್ವೇಷಗಳಿಂದ. ಇನ್ನು ಸತ್ವಗುಣಿಯಾದವನು, ಅವನು ನಿಜವಾಗಿಯೂ ಇಹಲೋಕದ ಸುಖವನ್ನು ಅನುಭವಿಸುವುದರೊಟ್ಟಿಗೆ ಪರಲೋಕದ ಸಾಧನೆ ಕಡೆಗೆ ತನ್ನ ಮನಸ್ಸನ್ನು ಹೊರಳಿಸ್ತಾನೆ. ತಸ್ತ್ವಂ ಕೋಹಂ ಕುತ ಆಯಾತಃ ಇಂತಹ ಪ್ರಶ್ನೆಗಳು ಅವನಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಶಾಸ್ತ್ರದಲ್ಲಿ ಇನ್ನೊಂದು ವಿಭಾಗವೂ ಇದೆ. ಏನಪ್ಪಾ ಅಂದ್ರೆ ಪಾಮರ, ವಿಷಯಿ, ಸಾಧಕ, ಸಿದ್ಧ, ಈ ರೀತಿ 4 ಭೇದವನ್ನು ಮಾಡ್ತಾರೆ. ಇನ್ನು ಯೋಗಸೂತ್ರದ ಪ್ರಕಾರ ಹೋದ್ರೆ ಅವನು ಮೂಢ, ವಿಕ್ಷಿಪ್ತ, ಕ್ಷಿಪ್ತ, ಆಮೇಲೆ ಏಕಾಗ್ರ, ನಿರುದ್ಧ ಅಂತ ಚಿತ್ತದ 5 ಭೂಮಿಕೆಯನ್ನು ಮಾಡ್ತಾರೆ. ಅದರಿಂದ ಅದು ಚಿತ್ತದ ಭೂಮಿಕೆಯ ವ್ಯತ್ಯಾಸ. ಆದರೆ ಸತ್ವಗುಣ ಸಂಪನ್ನನಾದವನು, ಅಂತಃಕರಣ ಶುದ್ಧವನ್ನು ಹೊಂದಿದವನು ಮೇಲಕ್ಕೆ ಏರುತ್ತ
ಪರಮಾತ್ಮ ಸ್ವರೂಪವನ್ನೇ ಕಂಡುಕೊಳ್ಳುವಷ್ಟರ ಮಟ್ಟಿಗೆ ವಿಕಾಸವಾಗಬಲ್ಲ. ಅದಕ್ಕಾಗಿ ಹಿರಿಯರು ಜೀವನ ಶೈಲಿಯನ್ನು ನಿರೂಪಿಸಿದ್ದಾರೆ. ಭಾರತೀಯ ಜೀವನ ಶೈಲಿ ಅಥವಾ ಸನಾತನ ಸಂಸ್ಕೃತಿ ಅಂತ ಹೇಳಿದ್ರೇನೆ ಆ ಮಹಾಚೇತನದ ಕಡೆಗೆ ಹೋಗುವಂಥದ್ದು. ನಿಮ್ನ ಚೇತನದಿಂದ ಊರ್ಧ್ವ ಚೇತನಕ್ಕೆ ಬಂದು ಅಲ್ಲಿಂದ ಮಹಾಚೇತನದ ಸ್ಥಿತಿಯನ್ನು ಪಡೆದುಕೊಳ್ಳುವ. ವಾಸ್ತವವಾಗಿ ಹೇಳೋದಾದ್ರೆ ಮಹಾಚೇತನ ಅನ್ನೋದು ಒಂದು ಸ್ಥಿತಿ ಅಲ್ಲ. ಹೇಗೆ ನಮ್ಮ ಚಿತ್ತದ ಭೂಮಿಗೆ ಕೆಳಮಟ್ಟದ್ದು ಮೇಲ್ಮಟ್ಟದ್ದು ಅಂತ ಹೇಳ್ಬೇಕು, ಆ ಆತ್ಮನ ಸ್ಥಿತಿಯೂ ಕೂಡ ಅದೊಂದು ಸ್ಥಿತಿಯೇ, ಅದೊಂದು ಅವಸ್ಥೆಯೇ ಹೇಳಿದ್ರೆ ಅದೊಂದು ಅವಸ್ಥೆ ಅಲ್ಲ. ಎಷ್ಟೋ ಸಲ ಏನಾಗ್ತದೆ, ಎಚ್ಚರ, ಕನಸು, ನಿದ್ದೆ ಇದು 3 ಅವಸ್ಥೆ ಇದ್ದ ಹಾಗೆ ತುರಿಯವನ್ನು ಒಂದು ಅವಸ್ಥೆ ಅಂತ ತಿಳ್ಕೊಳ್ತಾರೆ ಕೆಲವರು. ಅದೊಂದು ಸಮಾಧಿ ಅವಸ್ಥೆ, ಮನಸ್ಸು ಅಲ್ಲಿ ಕೆಲಸವೇ ಮಾಡೋದಿಲ್ಲ, ಯಾವಾಗಲೂ ಆನಂದವಾಗಿರುತ್ತೆ, ಅದೊಂದು ಮಾನಸಿಕ ಸ್ಥಿತಿ ಅಂತ ಭಾವಿಸ್ತಾರೆ. ಅಲ್ಲ, ಅದೊಂದು ಮಾನಸಿಕ ಸ್ಥಿತಿ ಅಲ್ಲ. ಅದು ಈಗಾಗಲೇ ಇದ್ದುಕೊಂಡಿರುವ, ಮನಸ್ಸಿಗೆ ಯಾವುದೇ ಸಂಬಂಧವನ್ನೇ ಹೊಂದದ, ಮನಸ್ಸಿಗೆ ಅತ್ಯಂತ ಬೇರೆಯಾಗಿರುವ ಸ್ವತಂತ್ರ ವಸ್ತು. ಆದರೆ ಚಿತ್ತ ಊರ್ಧ್ವ ಚೇತನನಾಗದ ಹೊರತು, ಸತ್ವ ಸಂಶುದ್ಧಿ ಆಗದ ಹೊರತು, ಸತ್ವ ಅಂದ್ರೆ ಅರ್ಥ ಒಂದೇ, ಅಂತಃಕರಣ ಅಂದ್ರೆ ಅರ್ಥ ಒಂದೇ. ಅಂತಃಕರಣ ಶುದ್ಧಿ ಅಥವಾ ಸತ್ವ ಸಂಶುದ್ಧಿ ಆಗದ ಹೊರತು ಆ ಮಹಾಚೇತನವನ್ನು ಗುರುತಿಸ್ಲಿಕ್ಕೆ ಆಗಲ್ಲ. ನಮಗೆ ಇಲ್ಲಿ ಗುರುತಿಸುವುದೊಂದೇ ಹೊರತು ಇನ್ನೇನು ಆಗಬೇಕಾಗಿಲ್ಲ. ಅಲೆಯು ತನ್ನ ಪರಿಚ್ಛಿನ್ನತೆಯನ್ನು ಕಳೆದುಕೊಳ್ಳಬೇಕಾದರೆ ಯಾವ ಸಾಹಸ ಮಾಡಬೇಕಾಗಿಲ್ಲ. ನಾನು ನೀರೇ ಆಗಿದ್ದೇನೆ, ಸಮುದ್ರವೂ ನೀರೇ, ಅಲೆಯಾದ ನಾನು ನೀರೇ, ಅದಕ್ಕಿಂತ ಹೊರತಾಗಿ ಇನ್ನೇನಿಲ್ಲ ಅಂತ ಗುರುತಿಸಿಕೊಳ್ಳುವುದಷ್ಟೇ ಅಲ್ಲಿ ಆಗಬೇಕಾದ್ದು. ಇನ್ಯಾವ ಸ್ಥಿತಿಯನ್ನು ಅದು ಪಡ್ಕೊಳ್ಬೇಕಾಗಿಲ್ಲ. ಅಲೆ ಸಮುದ್ರ ಆಗಿ ಪರಿವರ್ತನೆ ಆಗಬೇಕಾಗಿಲ್ಲ. ಈಗಾಗಲೇ ಆ ವಿಶಾಲ ಸಮುದ್ರವನ್ನು ಸೇರಿ ಇರುವುದು ನೀರು ಮಾತ್ರ. ಹೇಗೋ ಹಾಗೆ ಸಕಲ ಜೀವರಾಶಿಗಳ ಅಂತಃಕರಣವನ್ನು ಬೆಳಗುವಂತೆ ಏಕೋ ದೇವ ಸರ್ವಭೂತೇಶು ಗೂಢ, ಒಂದೇ ಒಂದು ಚೈತನ್ಯ ವಸ್ತು ನಮ್ಮೆಲ್ಲರ ನಿಜ ಸ್ವರೂಪವಾಗಿದ್ದುದರಿಂದ ಅದನ್ನು ಗುರುತಿಸುವುದಷ್ಟೇ, ಅದನ್ನು ಕಂಡುಕೊಳ್ಳುವುದಷ್ಟೇ. ಭೂತವಸ್ತು ವಿಷಯತ್ವ ಬ್ರಹ್ಮಜ್ಞಾನಸ್ಯ ಅಂತ ಶಂಕರರ ಭಾಷ್ಯದಲ್ಲಿ ಬರೀತಾರೆ. ಅನುಭವ ಅವಸಾನತ್ವಾತ್ ಭೂತವಸ್ತು ವಿಷಯತ್ವಾತ್ ಬ್ರಹ್ಮಜ್ಞಾನಸ್ಯ. ಅದು ಅನುಭವ ಸ್ವರೂಪವಾಗಿ ಇದ್ದುಕೊಂಡಿದೆ. ಅದನ್ನು ಗುರುತಿಸುವುದಕ್ಕೊಂದು ಅರ್ಹತೆ ಬೇಕು, ಜ್ಞಾನ ಯೋಗ್ಯತೆ ಎಂಬುದಾಗಿ ಕರೀತಾರೆ. ಆ ಜ್ಞಾನ ಯೋಗ್ಯತೆಯನ್ನು ಪಡೆದುಕೊಳ್ಳುವುದೇ ಸಾಧನೆಗಳಿಂದ ನಾವು ಮಾಡಬೇಕಾದಂಥದ್ದು. ಅದನ್ನು ಇಲ್ಲಿ ಊರ್ಧ್ವಚೇತನ ಎಂಬ ಶಬ್ದದಿಂದ ಕರೆದಿದ್ದಾರೆ. ಒಟ್ಟಾರೆಯಾಗಿ ಈ ಶಬ್ದಗಳು ಹೊಸದಾಗಿದ್ರೂ ಕೂಡ ಹಿಂದೆಲ್ಲ ನಾವು ಚರ್ಚೆ ಮಾಡಿರ್ತಕ್ಕಂತಹ ಸಾಧನೆಯ ವಿವಿಧ ಮಜಲುಗಳಿವೆ. ಇನ್ನೊಂದು ಶಬ್ದದಲ್ಲಿ ಹೇಳೋದಾದ್ರೆ ಧರ್ಮ, ಕರ್ಮಯೋಗ, ಉಪಾಸನಾ ಯೋಗ, ಜ್ಞಾನ ಯೋಗ ಈ ವಿಭಾಗವನ್ನು ಕೂಡ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ತಮೋ ರಜೋಗುಣಗಳಿಂದ ಸಂಯುಕ್ತವಾದ ಅಂತಃಕರಣವನ್ನ ಸಾಧನೆಯಿಂದ ಶುದ್ಧಿ ಮಾಡಿಕೊಂಡು ಸಿದ್ಧಾಂತಃಕರಣದ ಮೂಲಕ ಗುರುಶಾಸ್ತ್ರೋಪದೇಶವನ್ನ ಅರಿತು, ಗುರುಶಾಸ್ತ್ರೋಪದೇಶದಿಂದ ಆತ್ಮಸ್ವರೂಪವನ್ನು ಅರಿತು ತಾನು ಸ್ವತಂತ್ರನಾಗುವುದೇ ನಮ್ಮೆಲ್ಲರ ಜೀವನದ ಗುರಿಯಾಗಿದೆ ಎಂಬುದೇ ಈ ಸತ್ಸಂಗದ ವಿಷಯ.